ಇದೇ ಶುಕ್ರವಾರ ರಿಲೀಸ್ ಆಗ್ತಿರುವ ಯುಐ ಚಿತ್ರದ ಮುಂಗಡ ಟಿಕೆಟ್ ಬುಕಿಂಗ್ನಲ್ಲಿ ದಾಖಲೆ ಕೂಡ ಮಾಡ್ತಾ ಇದೆ. ಸೋಮವಾರದಿಂದ ಕರ್ನಾಟಕದಲ್ಲಿ ಟಿಕೆಟ್ ಬುಕಿಂಗ್ ಪ್ರಕ್ರಿಯೆ ಓಪನ್ ಆಗಿದ್ದು, ಓಪನ್ ಆದ ಕೆಲವೇ ಹೊತ್ತುಗಳಲ್ಲಿ 10 ನಿಮಿಷದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಈಗ ದಾಖಲೆ ಮಾಡಿದೆ. 24 ಗಂಟೆಯಲ್ಲಿ 50 ಲಕ್ಷ ಅಡ್ವಾನ್ಸ್ ಬುಕಿಂಗ್ ಆಗಿದೆ. 24,000 ಟಿಕೆಟ್ ಬಿಕ್ರಿಯಾಗಿದೆ. ಕೆಜಿಎಫ್ ಸಿನಿಮಾ ನಂತರ ಈ ಪ್ರಮಾಣದಲ್ಲಿ ಟಿಕೆಟ್ ಮಾರಾಟ ಆಗಿರುವುದು ಯುಐನ ಹೆಗ್ಗಳಿಕೆ. ಕರೆಕ್ಟ್ ಆಗಿ ಏನಾಗಿದೆ ಅಂತಂದ್ರೆ ಒಂದು ಒಳ್ಳೆ ಸುದ್ದಿ ಬಂತು. ಕನ್ನಡ ಚಲನಚಿತ್ರ ರಸಿಕರು ಅದು ಉಪೇಂದ್ರ ಯುಐ ಪಿಕ್ಚರ್ಗೆ ಇಂಥ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಓಪನ್ ಮಾಡಿದ್ರು ಅಷ್ಟೇ. ಮಾರ್ನಿಂಗ್ ಶೋಗೆ ಓಪನ್ ಮಾಡಿ ಅರ್ಧ ಗಂಟೆನಲ್ಲೇ ಕಂಪ್ಲೀಟ್ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗಿದೆ. ಬೆಳಗಿನ ಜಾವ 6:30 ಶೋಗೆ 20ನೇ ತಾರೀಕಿಗೆ ಓಪನ್ ಮಾಡಿದ್ದಕ್ಕೆ ಎಲ್ಲ ಶೋಸು ಹೌಸ್ಫುಲ್ ಆಗಿದೆ. ಬಹಳ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲೂ ಕೂಡ ಒಂದು ವಾರದ ಮುಂಚೆನೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ದೇಶದಲ್ಲಿ ಸೈಬರ್ ವಂಚಕರ ಹಾವಳಿ ಅಂತೂ ಜಾಸ್ತಿ ಆಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡು ಫೇಸ್ಬುಕ್ನಲ್ಲಿ ಜಾರ್ಖಂಡ್ನ ನಿವಾಸಿ ಮಂಟು ಸೋನಿ ಅನ್ನೋರಿಗೆ ಜೈ ಹಿಂದ್ ಹೇಗಿದ್ದೀರಾ ಅಂತ ಮೆಸೇಜ್ ಕಳಿಸಿದ್ದಾರೆ. ವಾಟ್ಸ್ಆಪ್ ನಂಬರ್ ಪಡ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಇಷ್ಟು ಹಣ ಹಾಕಬೇಕು ಅಷ್ಟು ಹಣ ಹಾಕಬೇಕು ಅಂತ ಒತ್ತಾಯಿಸಿ ಹಣವನ್ನು ಹಾಕಿಸ್ಕೊಂಡಿದ್ದಾರೆ. 83 ವರ್ಷದ ವೃದ್ಧೆಗೆ ಸಿಬಿಐ ಪೊಲೀಸರ ಹೆಸರಲ್ಲಿ 1,24 ಲಕ್ಷ ಹಣ ವಂಚನೆಯಾಗಿದೆ. ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಸದ್ಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಪೊಲೀಸರು? ಸಿಬಿಐ ಸರ್. ಸಿಬಿಐ ಪೊಲೀಸರ ಹೆಸರಲ್ಲಿ ಮಾಡಿದ್ದು ಸರ್. ಇದು ಜಾರ್ಖಂಡ್ ಪೊಲೀಸರು ಈಗ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಜಾರ್ಖಂಡ್ ಮೂಲದ ವ್ಯಕ್ತಿ ಅವರು. ಓಕೆ, ಚುಚ್ಕತಾ ಇದ್ರೆ ಬರ್ತಾನೆ, ಕಾಸು ಕೇಳ್ತಾನೆ, ಕವಡೆನೂ ಕೇಳ್ತಾನೆ. ನೀವು ಚುಚ್ಕೊಳ್ಳಿ ಎಲ್ಲ ಹೇಳ್ತೀನಿ, ಕಂಡಿದ್ದಕ್ಕೆಲ್ಲ ಇನ್ನೇನಾಗತ್ತೆ? ಬಾಯಿ ಮುಚ್ಕೊಂಡಿದ್ರು ಸರಿ ಹೋಗುತ್ತೆ. ಭಾಳ ಸರಳ. ಕಂಡಿದ್ದ ಕಾಲೆಲ್ಲ ಚುಚ್ಕೊಳ್ಳೋದು ಅಲ್ಲ ಅಂತ ತಗೊಳ್ಳೋದು. ಕೆಲ್ಸಕ್ಕೆ ಬರ್ದಾರ ಅವನ್ನೆಲ್ಲ ಯಾಕಪ್ಪ ತಗೋಬೇಕು? ಆಮೇಲೆ ಕಂಡಿದ್ದಿಲ್ಲ ಲಿಂಕ್ ಅಂತದೇನೋ ಬರುತ್ತಂತೆ. ನನ್ನ ಮೊಬೈಲಲ್ಲಿ ಬರಲ್ಲ, ನನ್ನ ಮೊಬೈಲಲ್ಲಿ ಬಂದರೆ ಮುಟ್ಟೋದು ಇಲ್ಲ. ಅದಕ್ಕೆ ಚುಚ್ಕೊಳ್ಳೋದು ಹೋಗಿ ಅನುಭವಿಸ್ಬೇಕು. ಹೋಗ್ಬೇಕು, ನಿಮಗೆಲ್ಲ ಎಲ್ಲ ಹೋಗ್ಬೇಕು, ಆಗಲೇ ಬುದ್ಧಿ ಬರೋದು.